ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯಶಮಾಮಿ. ಇವತ್ತೊಂದು ಸುಕ್ಕದ ಪೌಡ್ರ್ ಅಂದರೆ ಸಾಂಬಾರು ಪೌಡ್ರ್ ಮಾಡ್ಕೊತಿದ್ದೀನಿ. ಇದನ್ನು ನಾವು ಪಲ್ಯ ಎಲ್ಲ ಮಾಡಬೇಕಾದ್ರೆ ಈ ಪೌಡ್ರನ್ನ ಸ್ವಲ್ಪ ಹಾಕಿದರೆ ಸಾಕು, ತುಂಬ ಡಿಫ್ರೆಂಟಾಗಿ ಟೇಸ್ಟಿಯಾಗಿರ್ತದೆ. ಇದಕ್ಕೆ ನಾನಿಲ್ಲಿ 1 ಕಪ್ಪು ಕೊತ್ತಂಬರಿ ತೊಗೊಂಡಿದ್ದೀನಿ. ನೋಡಿ, ಇಷ್ಟು ತೊಗೊಂಡಿದ್ದೀನಿ. ಇದನ್ನು ಸಾಂಬಾರು ಪುಡಿ ಥರನೂ ಮಾಡ್ಕೋಬೋದು, ಸುಕ್ಕ ಪೌಡ್ರ್ ಅಂತಲೂ ಮಾಡ್ಕೋಬೋದು. ಇಲ್ಲಿ ಜೀರಿಗೆ ತೊಗೊಂಡಿದ್ದೀನಿ. ಇದು ವೆಜ್ಜಿಗೆ ಮಾತ್ರ, ನಾನ್ ವೆಜ್ಜಿಗಲ್ಲ. ಹಾಗೆ ಸ್ವಲ್ಪ ಮೆಂತ್ಯಕಾಳು ತೊಗೊಂಡಿದ್ದೀನಿ 4 ಸ್ಪೂನು. ಹಾಗೆ 1 ಸ್ಪೂನು ಓಮ್ ಕಾಳು ತೊಗೊಂಡಿದ್ದೀನಿ. ಇಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀನಿ 2 ಸ್ಪೂನು. ಹಾಗೆ ಉದ್ದಿನಬೇಳೆ ತೊಗೊಂಡಿದ್ದೀನಿ 2 ಸ್ಪೂನು. ಹುರಿಗಡಲೆ ತೊಗೊಂಡಿದ್ದೀನಿ ಇಲ್ಲಿ 2 ಸ್ಪೂನು. 2 ಸ್ಪೂನು ಹೆಸರು ಬೇಳೆ ತೊಗೊಂಡಿದ್ದೀನಿ. ಹೆಸರು ಕಾಳಾದರೂ ತೊಗೋಬೋದು, ನನ್ನ ಹೆಸರು ಬೇಳೆ ತೊಗೊಂಡಿದ್ದೀನಿ ಇಲ್ಲಿ. ಇಷ್ಟು ಗರಂ ಮಸಾಲೆ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಸ್ಟಾರು ಮತ್ತು 1 ಪಲಾವ್ ಎಲೆ, ಸೋಂಪು, ಹಾಗೆ ಸ್ವಲ್ಪ ಕರಿಮೆಣಸು ತೊಗೊಂಡಿದ್ದೀನಿ. ಇಲ್ಲಿ ಅರಿಶಿನ ಪುಡಿ ಆದರೂ ಹಾಕೋಬೋದು. ನಾನಿಲ್ಲಿ ಒಂದು ಅರಿಶಿನ ಕೊಂಬು ತೊಗೊಂಡಿದ್ದೀನಿ. ನಾನಿಲ್ಲಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಇಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಖಾರ ಇದೆ, ಹಾಗೆ ಕಲ್ಲರು ಸಹ ಚೆನ್ನಾಗಿದೆ ಅಂತ ತೊಗೊಂಡಿದ್ದೀನಿ ನಾನಿಲ್ಲಿ. ಇಷ್ಟು ತೊಗೊಂಡಿದ್ದೀನಿ. ನಾವು ತರಕಾರಿ ಪಲ್ಯ ಮಾಡಬೇಕಾದ್ರೆ ಯಾವುದೇ ಪಲ್ಯ ಆಗಿದ್ದರೂ ಇದು 1 ಸ್ಪೂನ್ ಹಾಕಿದರೆ ಸಾಕು, ತುಂಬ ಚೆನ್ನಾಗಿ ಬರ್ತದೆ, ಟೇಸ್ಟಿಯಾಗಿ ಬರ್ತದೆ. ಹಾಗೆ ಸುಕ್ಕದ ಥರ ಬರ್ತದೆ ಇದು. ಹಾಗೆ ನಾವು ಸಾಂಬಾರು ಸಹ ಮಾಡ್ಕೋಬೋದು. ಸಾಂಬಾರು ಮಾಡುವಾಗ ತೆಂಗಿನಕಾಯಿ ಸ್ವಲ್ಪ ಹಾಕಿ ಈ ಪೌಡ್ರನ್ನ ಸ್ವಲ್ಪ ಹಾಕಿ ರುಬ್ಕೊಂಡ್ರೆ ನಮಗೆ ಸಾಂಬಾರು ಸಹ ರೆಡಿ ಆಗ್ತದೆ ಇದರಲ್ಲಿ. ಹಾಗೆ ಸುಕ್ಕ ಸಹ ಇದರಲ್ಲಿ ಆಗ್ತದೆ. ವೆಜ್ಜಿಗೆ ಮಾತ್ರ ಇದು, ನಾನ್ ವೆಜ್ಜಿಗಲ್ಲ. ವೆಜ್ ತುಂಬ ಚೆನ್ನಾಗಿ ಬರ್ತದೆ. ತರಕಾರಿ ಯಾವುದೇ ಪಲ್ಯ ಆದ್ರೂ ತುಂಬ ಚೆನ್ನಾಗಿ ಬರ್ತದೆ. ನಾನಿಲ್ಲಿ ಮೆಣಸಿನ್ಕಾಯಿನ ಸ್ವಲ್ಪ ಲೋ ಫ್ಲೇಮಲ್ಲಿ ಹುರ್ಕೊತಾ ಇದ್ದೀನಿ. ಮನೆಯಲ್ಲಿ ಮಕ್ಕಳೆಲ್ಲ ಇರುವಾಗ ನಾವು ಹಸಿಮೆಣಸಿನ್ಕಾಯಿ ಹಾಕಿದರೆ ಅದು ಮಕ್ಕಳಿಗೆ ಸಿಗ್ತದೆ. ಈ ಪೌಡ್ರ್ ಹಾಕಿದಾಗ ಏನೂ ಸಿಗೋದಿಲ್ಲ. ಹಾಗೆ ಸುಕ್ಕ ಥರ ಬರ್ತದೆ ಅಂತ ಮಕ್ಕಳು ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಪಡ್ತಾರೆ. ಇದು ಮೆಣಸಿನ್ಕಾಯಿ ಎಲ್ಲ ನಾನು ಸ್ವಲ್ಪ ಹುರ್ಕೊಂಡಿದ್ದೀನಿ. ಈಗ ನಾನು ಕೊತ್ತಂಬರಿ ಹುರ್ಕೊತಾ ಇದ್ದೀನಿ. ಅದು ಸಹ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊತಾ ಇದ್ದೀನಿ. ಇದು ಸುಮಾರು ನನಗೆ 1/4 kg ಅಷ್ಟು ಬಂದಿದೆ ಪೌಡ್ರ್ ಈಗ, ನಾನು ತಗೊಂಡಿರೋ ಮೆಜರ್ಮೆಂಟಲ್ಲಿ. ಹಾಗೆ ನಾನು ಸ್ವಲ್ಪ ಜೀರಿಗೆಯನ್ನು ಸಹ ಹುರ್ಕೊತಾ ಇದ್ದೀನಿ. ಹಾಗೆ ಇದು ಮೆಂತೆ, ಅದನ್ನು ಸಹ ಸ್ವಲ್ಪ ಹುರ್ಕೊತಾ ಇದ್ದೀನಿ. ಹಾಗೆ ಹೆಸರು ಬೇಳೆ ಹುರ್ಕೊತಾ ಇದ್ದೀನಿ ನಾನಿಲ್ಲಿ. ಹಾಗೆ ಕಡಲೆಬೇಳೆ ಸಹ ಹುರ್ಕೊತಾ ಇದ್ದೀನಿ. ಇದಕ್ಕೆ ನಾನೀಗ ಉದ್ದಿನಬೇಳೆ ಸಹ ಆ್ಯಡ್ ಮಾಡ್ಕೊಂಡು ಇದರಲ್ಲೇ ಹುರ್ಕೊತಾ ಇದ್ದೀನಿ. ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರ್ತದೆ ಅಂತ ಅಷ್ಟೇ. ನಾನಿಲ್ಲಿ ಓಮ್ ಕಾಳು ಹುರ್ಕೊತಾ ಇದ್ದೀನಿ. ಹಾಗೆ ಗರಂ ಮಸಾಲೆ ಸ್ವಲ್ಪ, ಹಾಗೆ ನಿಧಾನ ಲೋ ಫ್ಲೇಮಲ್ಲಿ ಸ್ವಲ್ಪ ಸಾಕು, ಜಾಸ್ತಿ ಇದು ಮಾಡ್ಕೋಬಾರ್ದು. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ಕೊತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿಲ್ಲಿ ಎಲ್ಲ ಪದಾರ್ಥಗಳನ್ನು ಹುರ್ಕೊಂಡಿದ್ದೀನಿ. ಇದು ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ಳೋಣ. ಹಾಗೆ ಹುರಿಗಡಲೆ ಹಾಗೆ ಹಾಕ್ಕೊಂಡಿದ್ದೀನಿ ನಾನು. ಈಗ ನಾನಿದು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀನಿ.
ನೋಡಿ ನನಗಿಷ್ಟು ಪೌಡ್ರ್ ಬಂದಿದೆ, ತುಂಬ ಚೆನ್ನಾಗಿದೆ. ಬೆಳಗ್ಗೆ ಬೇಗ ಏನಾದರೂ ಪಲ್ಯ ಮಾಡ್ಕೋಬೇಕಾದ್ರೆ ಈ ಪೌಡ್ರನ್ನ ಒಂದು